ಆತ್ಮೀಯರೇ, ಸೂರ್ಯಚಂದ್ರನ್ ಗ್ಯಾಲಕ್ಸಿ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. 1970ರಲ್ಲಿ ಗ್ರೀಸ್ ದೇಶದ ಇಟಾಲಿಯಾದ ವಿಶೇಷತೆ ಪ್ರಪಂಚಕ್ಕೆ ತಿಳಿದಿರುತ್ತದೆ. ಇಟಾಲಿಯ ಊರು ಗ್ರೀಸ್ ದೇಶದ ಒಂದು ದ್ವೀಪ. ಇಲ್ಲಿಯ ಜನರು ಜಗತ್ತಿನ ಯಾವುದೇ ಜನರಿಗಿಂತಲೂ ಎಷ್ಟೇ ಕೆಟ್ಟ ಅಭ್ಯಾಸ ಹೊಂದಿದ್ದರೂ 100 ವರ್ಷ ದಾಟಿ ಬದುಕುತ್ತಾರೆ. ಕಮ್ಮಿ ಎಂದರೆ 100 ದಾಟಿ, ಹೆಚ್ಚೆಂದರೆ 150 ವರ್ಷ ಇಲ್ಲಿಯ ಜನ ಬದುಕುತ್ತಾರೆ. ಪ್ರಪಂಚದ ಎಲ್ಲ ಜನರಿಗಿಂತಲೂ ಇಲ್ಲಿಯ ಜನರ ಆಯುಷ್ಯ 25 ವರ್ಷ ಹೆಚ್ಚಾಗಿರುತ್ತದೆ ಎಂದು ವೈಜ್ಞಾನಿಕವಾಗಿ ತಿಳಿದು ಬಂದಿರುತ್ತದೆ. ಗ್ರೀಸ್ ದೇಶದ ಇಟಾಲಿಯಾ ದ್ವೀಪದ ವಿಶೇಷತೆಯನ್ನು ವಿಶ್ವ ಆರೋಗ್ಯ ಸಂಸ್ಥೆಯು ಗುರುತಿಸಿದೆ. ಇಲ್ಲಿಯ ಜನರಿಗೆ ರೋಗ ಹತ್ತಿರವೂ ಸುಳಿಯುವುದಿಲ್ಲ. ಇಟಾಲಿಯಾದಲ್ಲಿ ರೆಡ್ ವೈನ್ ಹೆಚ್ಚು ಪ್ರಚಾರದಲ್ಲಿದೆ. ಗ್ರೀಸ್ ದೇಶದ ಇಟಾಲಿಯಾದ ರೆಡ್ ವೈನ್ ಎಂದರೆ ಜಗತ್ತಿನ ಯಾವುದೇ ದೇಶದ ಮದ್ಯ ವ್ಯಸನಿಗಳು ಬಾಯನ್ನು ಚಪ್ಪರಿಸಿಕೊಳ್ಳುತ್ತಾರೆ. ಇಟಾಲಿಯಾದ ಕೆಂಪು ಸಾರಾಯಿ ಜಗತ್ತಿನ ಎಲ್ಲರಿಗೂ ಇಷ್ಟ. ಇಲ್ಲಿ 100 ವರ್ಷ ಬದುಕುವುದು ಗ್ಯಾರಂಟಿ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಗುರುತಿಸಿದೆ. ಇಲ್ಲಿ 100 ದಾಟಿದ ಶತಾಯುಷಿಗಳು ದಿನಾಲೂ ರೆಡ್ ವೈನ್ ಕುಡಿಯುತ್ತಾರೆ. ದಿನಾಲೂ 1 ಪ್ಯಾಕ್ ಸಿಗರೇಟ್ ಸೇದುತ್ತಾರೆ. ಇಲ್ಲಿ ಬೇರೆ ದೇಶದ ಜನರಂತೆ ಮದ್ಯ ಕುಡಿದು ನರಳಿ ಸಾಯುವುದಿಲ್ಲ. ಇಲ್ಲಿಯ ಜನರಿಗೆ ಎಷ್ಟೇ ಕೆಟ್ಟ ಅಭ್ಯಾಸವಿದ್ದರೂ 100 ವರ್ಷ ದಾಟಿ ಬದುಕುವುದು ಖಂಡಿತ. ಇಲ್ಲಿಯ ಜನರಿಗೆ ಕ್ಯಾನ್ಸರ್ ರೋಗ ಹತ್ತಿರವೂ ಸುಳಿಯುವುದಿಲ್ಲ. ಇಲ್ಲಿಯ ಶತಾಯುಷಿಗಳು 100 ವರ್ಷಗಳ ನಂತರ ಇನ್ನೊಂದು ಮದುವೆ ಆಗುವ ಬಯಕೆಯನ್ನು ವ್ಯಕ್ತಪಡಿಸುತ್ತಾರೆ. ಇಲ್ಲಿಯ ಶತಾಯುಷಿಗಳು ಎಲ್ಲ ಕೆಲಸವನ್ನು ಮಾಡಿಕೊಂಡು ಕ್ರಿಯಾಶೀಲರಾಗಿರುತ್ತಾರೆ. ಎಲ್ಲರೂ ಮೇಕೆ ಹಾಲನ್ನು ಉಪಯೋಗಿಸುತ್ತಾರೆ. ಇಲ್ಲಿ ಹೆಚ್ಚು ಹಣ್ಣು ತರಕಾರಿಗಳನ್ನು ಬೆಳೆಯುತ್ತಾರೆ. ಹೆಚ್ಚಾಗಿ ಮಾಂಸವನ್ನು ತಿನ್ನುವುದಿಲ್ಲ. ಸಸ್ಯಾಹಾರ ಜಾಸ್ತಿ. ಕೆಂಪು ಸಾರಾಯಿ ಇಲ್ಲಿಯ ಜನರಿಗೆ ಪ್ರತಿಯೊಬ್ಬರಿಗೂ ಬೇಕು. ಹೆಚ್ಚಾಗಿ ವಾಹನ ಬಳಸುವುದಿಲ್ಲ, ನಡೆದಾಡಿಕೊಂಡೇ ಹೋಗುತ್ತಾರೆ. ಇಲ್ಲಿಯ ಜನರು ಕ್ರಿಯಾಶೀಲರು. ಕರಿದಿದ್ದನ್ನು ಹೆಚ್ಚಾಗಿ ತಿನ್ನುವುದಿಲ್ಲ. ಆಲಿವ್ ಆಯಿಲ್ ಹೆಚ್ಚಾಗಿ ಬಳಸುತ್ತಾರೆ. ಗ್ರೀಸ್ ದೇಶದ ಇಟಾಲಿಯಾ ದ್ವೀಪದ ಯುವಕ ಕರಿ ಮಲ್ಲೇಶ್ ಎಂಬಾತ ಉದ್ಯೋಗ ಮಾಡಲು ಹೋಗಿ ಅಮೆರಿಕದಲ್ಲಿ ನೆಲೆಸಿರುತ್ತಾನೆ. ಕಾಲಾನಂತರದಲ್ಲಿ ಅವನಿಗೆ ಕ್ಯಾನ್ಸರ್ ರೋಗ ಬರುತ್ತದೆ. ಅಮೆರಿಕದ ದೊಡ್ಡ ಡಾಕ್ಟರ್ಗಳು ಇವನು ಇನ್ನು ಬದುಕುವುದು 6 ತಿಂಗಳು ಮಾತ್ರ ಎಂದು ಹೇಳಿಬಿಡುತ್ತಾರೆ. ಇಟಾಲಿಯಾದ ಕರಿ ಮಲ್ಲೇಶ್ ಸಾಯುವ ಗಳಿಗೆಯಲ್ಲಿ ಇಲ್ಲೇಕೆ ಇರುವುದು, ನಾನು ನಮ್ಮೂರಿಗೆ ಹೋಗಿ ಇರುವಷ್ಟು ದಿನ ಅಲ್ಲೇ ಬದುಕಬೇಕೆಂದು ಪುನಃ ಗ್ರೀಸ್ ದೇಶದ ಇಟಾಲಿಯಾಕ್ಕೆ ಬರುತ್ತಾನೆ. ಅಲ್ಲಿ ಮೊದಲಿನಂತೆ ಹಣ್ಣು ತರಕಾರಿ ಬೆಳೆಯುತ್ತಾನೆ. ಯಾವುದೇ ಔಷಧಿ ಸೇವಿಸದೆ ಕ್ಯಾನ್ಸರ್ ಆದ ವ್ಯಕ್ತಿ 70 ವರ್ಷ ಬದುಕುತ್ತಾನೆ. ಈತನಿಂದಲೇ 1970ರಲ್ಲಿ ಗ್ರೀಸ್ ದೇಶದ ಇಟಾಲಿಯಾ ಪ್ರಪಂಚದಲ್ಲಿ ಆಯುಷ್ಯದ ತವರು ಎಂದು ಪ್ರಸಿದ್ಧಿಯಾಗಿದೆ. ಇದನ್ನು ವಿಶ್ವ ಆರೋಗ್ಯ ಸಂಸ್ಥೆ ಗುರುತಿಸಿದೆ. ಇಟಾಲಿಯಾ ಜನರ ವಿಶೇಷತೆಗಳು: ವರ್ಷದ ಅರ್ಧದಷ್ಟು ದಿನ ಉಪವಾಸ ಮಾಡುತ್ತಾರೆ. ಹಣ್ಣು ತರಕಾರಿಗಳನ್ನು ಉಪಯೋಗಿಸುತ್ತಾರೆ. ಸಸ್ಯಾಹಾರ ಇಷ್ಟಪಡುತ್ತಾರೆ. ಪ್ರತಿಯೊಬ್ಬರು ಮೇಕೆ ಹಾಲು ಉಪಯೋಗಿಸುತ್ತಾರೆ. ಟೀ ಕಾಫಿಯಂತೆ ಕೆಂಪು ಸಾರಾಯಿ ಕುಡಿಯುತ್ತಾರೆ. ಹೆಚ್ಚಾಗಿ ನಡೆದಾಡಿಕೊಂಡೇ ಹೋಗುತ್ತಾರೆ. ವಾಹನ ಉಪಯೋಗಿಸುವುದಿಲ್ಲ. ಎಣ್ಣೆಯಲ್ಲಿ ಕರಿದ ವಸ್ತು ತಿನ್ನುವುದಿಲ್ಲ. ಆಲಿವ್ ಆಯಿಲ್ ಬಳಸುತ್ತಾರೆ. ಎಲ್ಲರೂ ಕ್ರಿಯಾಶೀಲರಾಗಿರುತ್ತಾರೆ. ಎಷ್ಟೇ ವಯಸ್ಸಾಗಿದ್ದರೂ ಸುಮ್ಮನೆ ಮೂಲೆಯಲ್ಲಿ ಕುಳಿತುಕೊಳ್ಳುವುದಿಲ್ಲ. ಸಾಧ್ಯವಾದಷ್ಟು ಕೆಲಸ ಮಾಡುತ್ತಾರೆ. ಹೆಚ್ಚು ದಿನ ಬದುಕಬೇಕೆಂದು ಯಾವುದೇ ರೀತಿ ವ್ಯಾಯಾಮವನ್ನು ಮಾಡುವುದಿಲ್ಲ. ಮಲಗುವಾಗ ಕಿಟಕಿಯನ್ನು ತೆರೆದಿಟ್ಟು ಮಲಗುತ್ತಾರೆ.
ಆತ್ಮೀಯರೇ, ಇದಾಗಿತ್ತು ಇವತ್ತಿನ ವಿಷಯ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಥ್ಯಾಂಕ್ ಯು. ಬಾಯ್ ಬಾಯ್.